ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕಿಚನ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಶಾಪ್ಸಿಯಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಎಲ್ಲ ವರ್ತ್ ಪರ್ಚೇಸಿಂಗ್ಗೆ, ಎಲ್ಲ ಕಿಚನ್ಗೆ ಬೇಕಾಗಿರುವಂತ ಐಟಮ್ಗಳು. ಸೊ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು 6-in-1 ಮಸಾಲಾ ಬಾಕ್ಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದು ಆಲ್ ಪರ್ಪಸ್ ಗೆ ಯೂಸ್ ಮಾಡ್ಕೋಬಹುದು. ಒಗ್ಗರಣೆ ಐಟಮ್ ಆಗಿರ್ಬೋದು, ಮಸಾಲಾ ಐಟಮ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಕಿಚನ್ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಅಲ್ಲದೆ ಒಂದೇ ಕಡೆ ನಮ್ಗೆ ಸಿಕ್ಬಿಡುತ್ತೆ. ವಿತ್ ಇದ್ರ ಜೊತೆಗೆ 6 ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಕ್ಯೂಟ್ ಆಗಿದೆ ಮಾತ್ರ ಸ್ಪೂನ್ಸ್ ಗಳು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಬಂದು ಪ್ಲಾಸ್ಟಿಕ್ ಕಂಟೈನರ್ ಆಗಿರುತ್ತೆ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ವರ್ತ್ ಪರ್ಚೇಸಿಂಗ್ ಅಂತಾನೂ ಕೂಡ ಅನ್ನಿಸ್ತು. ಈ ರೀತಿ ಮಸಾಲಾ ಐಟಮ್ಸ್ ಗಳನ್ನ ಹಾಕಿಟ್ಕೋಬಹುದು. ಚಕ್ಕೆ, ಲವಂಗ, ಈ ತರ ಐಟಮ್ಸ್ ಗಳನ್ನ ಒಂದೇ ಕಡೆ ಹಾಕಿಟ್ಕೊಂತು ಅಂತಂದ್ರೆ ಅಡ್ಗೆ ಮಾಡಕ್ಕೂ ಕೂಡ ಸುಲಭವಾಗಿರುತ್ತೆ. ಯಾಕೆಂದ್ರೆ ಒಂದೇ ಕಡೆ ಇಷ್ಟು ಐಟಮ್ ಗಳು ಸಿಕ್ಬಿಡುತ್ತೆ ಅಲ್ವಾ. ಸೊ ಹಂಗಾಗಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಈ ತರ ಮಸಾಲೆ ಐಟಮ್ ಗಳಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಐಟಮ್ಸ್ ಗಳನ್ನ ಕೂಡ ನಾವು ಹಾಕಿಟ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ರೀತಿ ಆಗಿರುವಂತಹ ಐಟಮ್ಸ್ ಗಳನ್ನ ಇದ್ರಲ್ಲಿ ಒಟ್ಟಿಗೆ ಇಟ್ಕೋಬಹುದು. ಅಷ್ಟೇ ಅಲ್ಲ, ಈ ರೀತಿ ಖಾರದ ಪುಡಿಗಳಾಗಿರ್ಬೋದು, ಪೌಡರ್ ಗಳಾಗಿರ್ಬೋದು, ಈ ರೀತಿ ಒಂದೇ ಕಡೆ ನಾವು ಹಾಕಿಟ್ಕೋಬಹುದು ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸಿಂಕ್ ಟ್ಯಾಪ್. ನಾನಂತೂ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ಈ ರೀತಿ ಒಂದು ಟ್ಯಾಪ್ ತಗೋಬೇಕು ಅಂತ ಹೇಳಿ. ಸೊ ಫೈನಲಿ ತಗೊಂಡೆ. ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಕಮ್ಮಿ ಪ್ರೈಸ್ ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಆಗಿರೋದು ಸಿಗುತ್ತಾ ಅಂತಾನೆ ನಂಬೋದಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಯೂಸ್ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾವೇನಾದ್ರೂ ಪಾತ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಮೈ ಮೇಲೆಲ್ಲ ನೀರ್ ಎಗರ್ತಾ ಇರುತ್ತೆ. ಸೊ ಇಂಥ ಚಳಿ ಟೈಮ್ ಅಲ್ಲಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ಸ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಟ್ಯಾಪ್ ನ ತರಿಸ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರೇ ಕೊಟ್ಟಿರ್ತಾರೆ. ಅದನ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ. ಎಲ್ಲಾ ತರ ನಲ್ಲಿಗೂ ಕೂಡ ಇದು ಯೂಸ್ ಆಗುತ್ತೆ. ಇವಾಗ ಯೂಸ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ವಾಟರ್ ಅಂತ. ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ. ಒಂದು ಈ ರೀತಿ ಬರುತ್ತೆ, ಇನ್ನೊಂದು ರೈನ್ ತರ ಬರುತ್ತೆ. ಸಿಂಕ್ ಏರಿಯಾನ ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ವಾಶ್ ಮಾಡ್ಕೋಬಹುದು ಗೊತ್ತಾ. ಹಾಗೆ ಟ್ಯಾಪ್ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಹೆಂಗ್ ಬೇಕು ಹಂಗೆ ರೊಟೇಟ್ ಮಾಡ್ಕೊಂಡು ಸಿಂಕ್ ನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಪಾತ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಮೈ ಮೇಲೆಲ್ಲ ಆರ್ತಾ ಇರುತ್ತೆ ನೀರು. ಸೊ ಇದ್ರಲ್ಲಿ ಒಂಚೂರು ಕೂಡ ನೀರು ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಕೈ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. 2 ತರ ಯೂಸ್ ಮಾಡ್ಕೋಬಹುದು. ನಿಜವಾಗ್ಲೂ ಈ ಒಂದು ಟ್ಯಾಪ್ ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಕಿಚನ್ ಗೆ ಬೇಕಾಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಲ್ಲರ ಕಿಚನ್ ಇರ್ಲೇಬೇಕಾಗಿರುವಂತಹ ಒಂದು ಪ್ರಾಡಕ್ಟ್. ಸೊ ನಿಮ್ಗೂ ಬೇಕು ಅಂದ್ರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಎಗ್ ಕಂಟೈನರ್. ಸೊ ಇದು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಇಲ್ಲಾಂತಂದ್ರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ. ಅದ್ ಏನು ಅಂತ ಹೇಳ್ತೀನಿ. ಆದ್ರೆ ಮನೆಯಲ್ಲಿ ಸೇಫ್ ಆಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಎಗ್ಸ್ ನ ತುಂಬಾ ಚೆನ್ನಾಗಿದೆ ಇದು. ನಾನ್ ವೆಜ್ ತಿನ್ನೋ ಮನೆಗಳಲ್ಲಿ ಎಗ್ಸ್ ಗಳು ಕೂಡ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂತು ಅಂದ್ರೆ ಚೆನ್ನಾಗಿ ಅದು ಬಾಳ್ಕೆ ಬರುತ್ತೆ, ಎಲ್ಲೂ ಕೂಡ ಉಡ್ದೋಗೋದಿಲ್ಲ. ನಮ್ಮನೇಲಿ ಏನಾದ್ರು ಎಗ್ಗಳನ್ನ ತಂದ್ಬಿಟ್ರೆ ಈ ತರ ಒಟ್ಟೊಟ್ಟಿಗೆ ತಂದ್ಬಿಡ್ತಾರೆ. ಸೊ ಅದನ್ನ ನಾವು ಒಂದ್ ಕಡೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್. ಅದಕ್ಕೋಸ್ಕರ ಈ ತರದೊಂದು ಕಂಟೈನರ್ ನ ತರಿಸ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ, ಅಂದ್ರೆ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇದ್ರಲ್ಲಿ ಒಂದ್ ಫಾಲ್ಟ್ ಏನಪ್ಪಾ ಅಂತಂದ್ರೆ ಲಿಡ್ ನ ನಾವು ಕ್ಲೋಸ್ ಮಾಡೋದ್ ಇಟ್ಕೊಳ್ಳೋದಕ್ಕಾಗಲ್ಲ. ಅಂದ್ರೆ ನಾವೇನಾದ್ರೂ ಹೊರಗಡೆ ಹೋಗಿ ಎಗ್ಗಳನ್ನ ತರಬೇಕು ಅಂತೇಳಿ ಈ ಕಂಟೈನರ್ ಏನಾದ್ರು ತಗೊಂಡೋಯ್ತು ಅಂತಂದ್ರೆ ಈ ರೀತಿ ಲಿಡ್ ಕೊಟ್ಟಿದ್ದಾರೆ ನೋಡಿ, ಇದನ್ನ ನಾವು ಸರಿಯಾಗಿ ಫಿಟ್ ಮಾಡೋದಕ್ಕಾಗಲ್ಲ, ಕಳ್ಕೊಬಹುದು. ಈ ಕಂಟೈನರ್ ನ ತರಿಸ್ಕೊಳ್ಳೋದಕ್ಕೆ ರೀಸನ್ ಇದೆ. ನಾವು ಹೊರಗಡೆ ಹೋಗಿನೇ ಎಗ್ಗಳನ್ನ ಇದ್ರಲ್ಲಿ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಅಂತಾನೆ ತರಿಸ್ಕೊಂಡಿದ್ದು. ಬಟ್ ನೋಡಿದ್ಮೇಲೆ ಗೊತ್ತಾಯ್ತು ಇದನ್ನ ಹೊರಗಡೆ ಎಲ್ಲ ತಗೊಂಡೋದ್ರೆ ಒಂದ್ ಮೊಟ್ಟೆನೂ ಉಳಿಯೋದಿಲ್ಲ ಅಂತ ಅನ್ನಿಸ್ತು. ಸೊ ಹಂಗಾಗಿ ಸುಮ್ನೆ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಕೊಂಡು ಏನು ರಿಟರ್ನ್ ಮಾಡಕ್ ಹೋಗ್ಲಿಲ್ಲ. ನೀವೇನಾದ್ರೂ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀನಿ ಒಂದೇ ಕಡೆ ಎಗ್ಸ್ ಗಳನ್ನ ಇಟ್ಕೊಂಡು ಅಂತ ಹೇಳಿದ್ರೆ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಡೈನಿಂಗ್ ಟೇಬಲ್ ಮ್ಯಾಟು. ಹಾಗೆ ನಾವೇನಾದ್ರೂ ಅಡ್ಗೆ ಮಾಡ್ತಾ ಇರ್ತೀವಿ, ಅಡ್ಗೆ ಮನೆಯಲ್ಲಿ ಬಿಸಿ ಇಡ್ತಾ ಇರ್ತೀವಿ. ಸೊ ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಅಥವಾ ಡೈನಿಂಗ್ ಟೇಬಲ್ ನಲ್ಲಿ ಊಟಗಳನ್ನ ಇಡೋದಿಕ್ಕೆ, ಡೆಕೋರೇಷನ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಮೇನ್ ಆಗಿ ನಾನ್ ತರಿಸ್ಕೊಂಡಿದ್ದು ಏನಕ್ಕೆ ಅಂತ ಹೇಳಿ, ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಹಂಗಾಗಿ ಪ್ರಾಡಕ್ಟ್ ಗಳನ್ನೆಲ್ಲ ತೋರ್ಸೋದಕ್ಕೆ ಅಂತ ಹೇಳಿ ಈ ತರದೊಂದು ಮ್ಯಾಟ್ ನ ತರಿಸ್ಕೊಂಡಿದ್ದು. ಸೊ ಕ್ವಾಲಿಟಿ ಮಾತ್ರ ಇಸ್ ಗುಡ್ ಅಂತಾನೆ ಹೇಳ್ತೀನಿ. ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಇಟ್ಕೋಬಹುದು. ಡೆಕೋರೇಷನ್ಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇವಾಗ ಹತ್ರದಿಂದ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೀವೇನಾದ್ರೂ ವ್ಲಾಗ್ ಮಾಡ್ತಾ ಇದ್ರೆ, ವಿಡಿಯೋಸ್ ಮಾಡ್ತಾ ಇದ್ರೆ, ಅಥವಾ ಪ್ರಾಡಕ್ಟ್ ರಿವ್ಯೂ ತೋರಿಸ್ತಾ ಇದ್ರೆ ಈ ಪ್ರಾಡಕ್ಟ್ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದೆಲ್ಲ ಒಂದೇ ಸಲ ಬಂದಿತ್ತು. ಸೊ ಹಂಗಾಗಿ ಎಲ್ಲ ಒಂದೇ ಕಡೆ
ತೋರಿಸ್ತಾ ಇದ್ದೀನಿ. ಇದು ಬಂದು ಜುಮ್ಕಿಗಳು. ಇದು ಎಷ್ಟು ಕಮ್ಮಿ ಗೊತ್ತಾ, ಒಂದು ನಾವೇನಾದ್ರೂ ಹೊರಗಡೆ ಹೋಗಿ ಬೈ ಮಾಡ್ತು ಅಂತಂದ್ರೆ ಒಂದು ಜುಮ್ಕಿಗೆ 100 ರೂಪಾಯಿ ಆದ್ರೂ ಕೊಡ್ಲೇಬೇಕು ನಾವು. ಆದ್ರೆ ಈ ಜುಮ್ಕಿಗಳಿಗೆ ಇಷ್ಟು ಜುಮ್ಕಿಗಳಿಗೂ ಬರೀ 100 ರೂಪಾಯಿ. ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಗೊತ್ತಾ ಈ ತರದ್ದೆಲ್ಲ ಜುಮ್ಕಿಗಳನ್ನ ವೇರ್ ಮಾಡ್ತು ಅಂತಂದ್ರೆ. ಸ್ಯಾರಿಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಏನಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೊಂಡು ಈ ರೀತಿ ಜುಮ್ಕಿಗಳನ್ನ ವೇರ್ ಮಾಡ್ತು ಅಂದ್ರೆ ತುಂಬಾ ಲಕ್ಷಣವಾಗಿ ಮುದ್ದಾಗಿ ಕಾಣಿಸ್ತಾರೆ ಹೆಣ್ಮಕ್ಳಂತೂ. ಸೊ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ತರ ಜುಮ್ಕಿಗಳು. ಯಾರೆಲ್ಲ ಜುಮ್ಕಿ ಪ್ರಿಯರ್ ಇದ್ದೀರಾ ಸೊ ಖಂಡಿತವಾಗ್ಲೂ ಬೈ ಮಾಡಿ. ಎಲ್ಲಾ ತರ ಜುಮ್ಕಿಗಳನ್ನ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದ್ರದ್ದು ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ಇಷ್ಟು ಜುಮ್ಕಿಗಳು ಬರೀ 100 ರೂಪಾಯಿಗೆ ಸಿಗ್ತಾ ಇದಾವೆ. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಪಾರ್ಟಿ ವೇರ್ಗೆ, ಡ್ರೆಸ್ಗೆ ಹಾಕೊಳ್ಳೋದಕ್ಕೆ, ಸ್ಯಾರಿಗೆ ಹಾಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನನ್ಗಂತೂ ಇಷ್ಟು ಜುಮ್ಕಿಗಳು ತುಂಬಾ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ ಕಿಚನ್ಗೆ ಯೂಸ್ ಆಗುವಂತ ಪ್ರಾಡಕ್ಟೇನೆ. ಸೊ ನಾವೇನಾದ್ರೂ ಜರಡಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ನಾವು ಜರಡಿ ಮಾಡ್ತಾ ಇರ್ತೀವಿ ಈ ರೀತಿ. ಅದೇನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲ ಕೌಂಟರ್ ಟಾಪ್ ಮೇಲೆಲ್ಲ ಚೆಲ್ಲಿ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಕ್ಲೀನ್ ಮಾಡೋದೇ ಒಂದು ಕಷ್ಟ. ಹಂಗಾಗಿ ಈ ರೀತಿದೊಂದು ಜರಡಿ ಮಾಡೋದನ್ನ ತರಿಸ್ಕೊಂಡೆ. ಸೊ ನಿಜಾಲು ತುಂಬಾ ಚೆನ್ನಾಗಿದೆ. ಈ ರೀತಿ ಪ್ರೆಸ್ ಮಾಡ್ತು ಅಂತಂದ್ರೆ ಕೆಳಗಡೆ ಅಲ್ಲಿ ಜರಡಿಯಾಗಿ ಬರುತ್ತೆ, ಮತ್ತೆ ಎಲ್ಲೂ ಕೂಡ ಸ್ಪ್ರೆಡ್ ಆಗೋದಿಲ್ಲ, ಒಂಥರ ಡಸ್ಟ್ ತರ ಆಗ್ತಾ ಇರುತ್ತೆ. ಸೊ ಆ ತರದ್ದು ಏನು ಆಗೋದಿಲ್ಲ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್, ಇದು ಅಷ್ಟೇ ಕಿಚನ್ಗೆ ತುಂಬಾ ಮುಖ್ಯವಾಗಿ ಬೇಕೇ ಬೇಕಾಗಿರುವಂತ ಒಂದು ಪ್ರಾಡಕ್ಟ್. ಇದಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ವೈರಲ್ ಆಯ್ತು, ತುಂಬಾ ಜನ ಬೈ ಮಾಡಿದೀರಾ, ಅಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಅಂತೂ. ನಾವೇನ್ ಮಾಡ್ತೀವಿ, ಏನಾದ್ರೂ ಪಾತ್ರೆ ತೊಳೆದಕ್ಕೆ ಒಂದು ಪ್ಲೇಟ್ ಅಲ್ಲೋ ಒಂದು ಬೌಲ್ ಅಲ್ಲೋ ಒಂದು ಸೋಪ್ ಹಾಕಿ ಇಟ್ಕೊಂಡಿರ್ತೀವಿ. ಸೊ ಅದೇನಾಗುತ್ತೆ, ವಾಟರ್ ಎಲ್ಲ ಬಿದ್ದು ಅದೆಲ್ಲ ಒಂಥರ ಸೋಪ್ ಎಲ್ಲ ಕರ್ಗಿ ಒಂಥರ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಲಿಕ್ವಿಡ್ ಪಂಪ್ ಡಿಸ್ಪೆನ್ಸರ್ ನ ತರಿಸ್ಕೊಂಡಿದೀನಿ. ಇದರಲ್ಲಿ ಲಿಕ್ವಿಡ್ ಹಾಕಿ ವಾಶ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿದೆ. ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಒಂದ್ರಲ್ಲಿ ಹ್ಯಾಂಡ್ ವಾಶ್ ಮಾಡೋದು, ಇನ್ನೊಂದು ಡಿಶ್ ವಾಶ್ ಮಾಡೋದು. ನನ್ಗಂತೂ ಇದು ತುಂಬಾ ಇಷ್ಟ ಆಯ್ತು. ಕಿಚನ್ಗೆ ಬೇಕಾಗಿರುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಸೋಪ್ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಟು ಈ ರೀತಿದೊಂದು ಡಿಸ್ಪೆನ್ಸರ್ ನ ತರಿಸ್ಕೊಳ್ಳಿ. ಸೊ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕೆಲವರಿಗೆ ಸೋಪ್ ಇಂದ ಪಾತ್ರೆಗಳನ್ನ ವಾಶ್ ಮಾಡ್ತು ಅಂದ್ರೆ ಕೈಯೆಲ್ಲ ಒಂಥರ ರಫ್ ಆದಂಗ್ ಆಗ್ತಾ ಇರುತ್ತೆ, ಏನಾದ್ರೂ ಒಂದು ಇನ್ಫೆಕ್ಷನ್ ಗಳಾಗ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಲಿಕ್ವಿಡ್ ತರದೊಂದು ಡಿಸ್ಪೆನ್ಸರ್ ನ ತರಿಸ್ಕೊಳ್ಳಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಹಾಗೆ ಬಾಳ್ಕೆನೂ ಕೂಡ ಬರುತ್ತೆ. ಜಸ್ಟ್ ಈ ರೀತಿ ಪಂಪ್ ಮಾಡ್ತು ಅಂತಂದ್ರೆ ಈ ರೀತಿ ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಇದನ್ನ ನಾವ್ ಎತ್ಕೊಂಡು ಪಾತ್ರೆ ತೊಳ್ಕೊಳ್ಳೋದಷ್ಟೇನೆ. ಇದ್ರ ಜೊತೆಗೆ ನಾವು ನೀರು ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ಬೆಟರ್. ಲಿಕ್ವಿಡ್ ಜೊತೆಗೆ ಸ್ವಲ್ಪ ನೀರ್ನು ಕೂಡ ಮಿಕ್ಸ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ, ಅವಾಗ ಜಾಸ್ತಿ ನೊರೆ ಬರೋದಿಲ್ಲ, ಇಲ್ಲಾಂದ್ರೆ ನೊರೆ ತರ ಬರ್ತಾ ಇರುತ್ತೆ. ಇನ್ನು ಈ ತರ ಸ್ಪಾಂಜ್ ಕೊಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ರಫ್ ಆಗಿರೋದು ಇದೆ, ಮತ್ತೆ ಸ್ಪಾಂಜ್ ತರನು ಇದೆ. ರಫ್ ಆಗಿರೋ ಪಾತ್ರೆನೂ ಕೂಡ ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ಪ್ಲೇಟ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ಪಾಂಜ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ಗ್ಲಾಸ್ ಕಂಟೈನರ್ ಎಲ್ಲ ಇರುತ್ತೆ ಮನೆಗಳಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ರಫ್ ಆಗಿರೋದನ್ನ ಅದ್ರಲ್ಲಿ ಕ್ಲೀನ್ ಮಾಡ್ತು ಅಂದ್ರೆ ಎಲ್ಲ ಸ್ಕ್ರಾಚಸ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸ್ಪಾಂಜ್ ನ ಯೂಸ್ ಮಾಡಿದ್ರೆ ಬೆಟರ್. ನೋಡ್ತಾ ಇರ್ಬೋದು, ಈ ರೀತಿ ನಾವು ಒಂದು ಪ್ಲೇಟ್ ಗೆ ಹಾಕಿಟ್ಕೊಂಡಿದ್ವಿ ಸೋಪ್ ನ, ಯಾವ ತರ ಆಗಿದೆ ಅಂತ ಹೇಳಿ. ಸೊ ಹಂಗಾಗಿ ಇದನ್ನ ಎತ್ತಿಟ್ಬಿಟ್ಟು ಇವಾಗ ಈ ರೀತಿದೊಂದು 3-in-1 ಡಿಸ್ಪೆನ್ಸರ್ ನ ತರಿಸ್ಕೊಂತು ಅಂತಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನೀಟಾಗಿನೂ ಕೂಡ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಸಿಂಕ್ ಏರಿಯಾನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದ್ರಲ್ಲೇ ನಾವು ಹಾಕಿಟ್ಕೊಂತು ಅಂತಂದ್ರೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡ್ರೆ ಆಯ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಗಡಿಯಾರ. ಸೊ ಚೆನ್ನಾಗಿದೆ ಅಂತ ಬುಕ್ ಮಾಡಿ ತರಿಸ್ದೆ, ಚೆನ್ನಾಗಿತ್ತು. ಬಟ್ ಏನಾಯ್ತು ಅಂದ್ರೆ ಅಲ್ಲಿ ಗೋಡೆಗೆ ಸಿಗಿಸಕ್ಕೆ ಹೋಲ್ಸೆ ಕೊಟ್ಟಿರ್ಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಮಾಡ್ಬಿಟ್ಟೆ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು, ಮತ್ತೆ ಕಮ್ಮಿ ಪ್ರೈಸ್ಗೆನೆ ಸಿಕ್ತು. ಸೊ ಅದು ಸ್ವಲ್ಪ ಹೋಲ್ಸ್ ಇರ್ಲಿಲ್ಲ ಅಂತ ಹೇಳಿ ನಾನು ಇದನ್ನ ರಿಟರ್ನ್ ಮಾಡ್ಬಿಟ್ಟೆ. ಸೊ ಇದ್ರದ್ದೇನೋ ಲಿಂಕ್ ನ ಕೊಡ್ತಿಲ್ಲ ನಾನು ಯಾವುದೇ ಒಂದು ಪ್ರಾಡಕ್ಟ್ ಅಂತು ಅಂದ್ರೆ ಅದು ನಮ್ಗೆ ಯೂಸ್ ಆದ್ರೆ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ, ಇಲ್ಲ ಅಂದ್ರೆ ಯಾವುದೇ ರೀತಿ ಶೇರ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸ್ಯಾರಿ ಬ್ಯಾಗ್. ನಾವ್ ಎಷ್ಟೇ ನೀಟಾಗಿ ಸ್ಯಾರಿಗಳನ್ನ ಆರ್ಗನೈಸ್ ಮಾಡಿ ಇಟ್ಕೊಂತು ಅಂತಂದ್ರು ಒಂದು ಸ್ಯಾರಿ ಹೇಳಿದ್ರೆ ಎಲ್ಲಾ ಸ್ಯಾರಿಗಳು ಬಿದ್ದೋಗ್ತಿರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಸ್ಯಾರಿ ಬ್ಯಾಗ್ ಬೇಕಿತ್ತು ಅಂತ ಹೇಳಿ ತರಿಸ್ಕೊಂಡೆ ಅಮೆಝಾನ್ ಇಂದ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ಕಮ್ಮಿ ಪ್ರೈಸ್ ಲೇನೆ ಸಿಕ್ತು. ಯಾವ ಸ್ಯಾರಿಗಳು ಹಾಕೊಂಡ್ವಿ ಅಂತ ಇಲ್ಲಿ ಕೂಡ ಶೋ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಎಷ್ಟು ಅಗಲವಾಗಿದೆ, ಒಂದು ಬ್ಯಾಗ್ ಅಲ್ಲಿ ನಾವು 10-12 ಸ್ಯಾರಿಗಳನ್ನ ಇದರಲ್ಲಿ ಹಾಕಿಟ್ಕೋಬಹುದು. ಹಾಗೆ ಜಿಪ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಓಪನ್ ಮಾಡಿ ನಾವ್ ಹಾಕೊಂಡ್ರೆ ಆಯ್ತು. ನಾವೇನಾದ್ರೂ ಫಂಕ್ಷನ್ ಹೋಗ್ಬೇಕು ಅಂತಂದ್ರೆ ಸ್ಯಾರಿಗಳನ್ನ ಇದ್ರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡು
ಅಂದ್ರೆ ಅಂದ್ರೆ ಸ್ಯಾರಿ ಪಿನ್ ಎಲ್ಲ ಮಾಡಿಸಿಟ್ಕೋತೀವಿ ನೋಡಿ, ಆ ರೀತಿ ಮಾಡಿಸಿ ಇಟ್ಕೋಬಿಟ್ಟು ಅಂತಂದ್ರೆ ಒಂದ್ 5-6 ಸ್ಯಾರಿಗಳನ್ನ ಹಾಕಿ ಇಟ್ಕೊಂಡು ನಾವು ತಗೊಂಡು ಹೋಗ್ಬೋದು ಫಂಕ್ಷನ್. ಏನಾದ್ರೂ ಟ್ರಿಪ್ ಹೋಗ್ತಾ ಇರ್ತೀವಿ ಅಲ್ಲಿನೂ ಕೂಡ ಈ ರೀತಿ ಏನಾದ್ರೂ ಸ್ಯಾರಿಗಳೇ ಅಂತಲ್ಲ, ಅದರ ಬಟ್ಟೆಗಳು, ಡ್ರೆಸ್ಗಳಾಗಿರ್ಬೋದು, ಟವಲ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಹಾಕಿ ಎತ್ಕೊಂಡು ಹೋಗ್ಬೋದು. ನನಗೆ ಮೇನ್ ಆಗಿ ಬೇಕಿತ್ತು ಇದು ಸ್ಯಾರಿಗಳನ್ನ ಎಷ್ಟೇ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂತು ಅಂದ್ರೆ ಒಂದ್ ಸೀರೆ ಹೇಳಿದ್ರೆ ಎಲ್ಲಾ ಸೀರೆ ಬಿದ್ದೋಗ್ತಾ ಇತ್ತು. ಸೊ ಹಂಗಾಗಿ ಈ ರೀತಿದಂತೂ ತರಿಸ್ಕೊಂಡೆ. ಅದು ಅಲ್ಲದೆ 3 ಬಂದಿತ್ತು ಅಲ್ವಾ, ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಯ್ತು. ಈ ರೀತಿ ಜೋಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿಗಳೆಲ್ಲ ಯಾವ ರೀತಿ ಹಾಳಾಗಿದೆ ಅಂತ ಹೇಳಿ. ಎಲ್ರೂ ಮನೆಯಲ್ಲೂ ಇದ್ದಿದ್ದೆ, ಒಂದ್ ಸಲ ಒಂದ್ ಸ್ಯಾರಿನ ಎಳೀತು ಅಂತಂದ್ರೆ ಎಲ್ಲಾ ಸೀರೆಗಳು ಕದ್ಲೋಗ್ತಾ ಇರುತ್ತೆ. ಆ ತರ ಬ್ಯಾಗಲ್ಲಿ ಹಾಕಿ ಇಟ್ಕೊಂತು ಅಂದ್ರೆ ನಾವು ಯಾವಾಗ ಬೇಕಾದಾಗ ತಗೊಂಡ್ ಹೋಗ್ಬೋದು. ಹಾಗೆ ಸೀರೆಗಳು ಕೂಡ ಹಾಳಾಗೋದಿಲ್ಲ, ಒಂದೇ ಕಡೆ ನಾವು ಚೆನ್ನಾಗಿ ಇಟ್ಕೋಬಹುದು. ಸೊ ನೋಡ್ತಾ ಇರ್ಬೋದು ಎಲ್ಲಾನು ಕೂಡ ಎತ್ತಿಟ್ಕೋತಾ ಇದೀನಿ ಇವಾಗ. ಇದರಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡೆ. ಒಂದ್ ಸ್ವಲ್ಪ ಹಳೆ ಸೀರೆಗಳೆಲ್ಲ ಇತ್ತು, ಅದನ್ನೆಲ್ಲ ಒಂದ್ ಕಡೆ ಇಟ್ಕೊಂಡೆ. ಸ್ವಲ್ಪ ಚೆನ್ನಾಗಿರೋದೆಲ್ಲ ಇನ್ನೊಂದ್ರಲ್ಲಿ ಹಾಕೊಂಡೆ, ಇನ್ನೂ ಬೆಟರ್ ಆಗಿರೋದನ್ನ ಇನ್ನೊಂದ್ರಲ್ಲಿ ಹಾಕೊಂಡೆ. ಅಷ್ಟು ನನಗೆ ಹೆಲ್ಪ್ ಆಯ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾರ್ಡ್ರೋಬು. ಸೊ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ. ಸ್ಯಾರಿಗಳನ್ನು ಕೂಡ ಡಿವೈಡ್ ಮಾಡಿ ಇಟ್ಕೊಂಡೆ. ಯಾವಾಗ ಯಾವ್ದು ಉಟ್ಕೋಬೇಕು ಅಂತ ನಾವು ಇದ್ರಲ್ಲೇ ಡಿಸೈಡ್ ಮಾಡ್ಕೋಬಹುದು. ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಟಾಯ್, ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದೊಂಥರ ಮಿನಿ ಲ್ಯಾಪ್ಟಾಪ್ ತರ ಇದೆ. ಸೊ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ನಾಲೆಡ್ಜ್ ಕೂಡ ಬರುತ್ತೆ. 1 2 3 ಎಲ್ಲ ಬರುತ್ತೆ ಇದ್ರಲ್ಲಿ. ಇದಕ್ಕೆ 3 ಶೆಲ್ ಹಾಕೊಂಡು ಯೂಸ್ ಮಾಡೋದು. ಇವಾಗ ಯಾವ ತರ ಬರುತ್ತೆ ನೋಡೋಣ ಬನ್ನಿ. Watermelon, strawberry, gorilla, panda. ನೋಡಿದ್ರಿ ಅಲ್ವಾ, 1 2 3 ABCD ಫ್ರೂಟ್ಸ್ ನೇಮು ಎಲ್ಲಾ ತರಾನು ಇದೆ ಇದರಲ್ಲಿ. ನಾಲೆಡ್ಜ್ ಕೂಡ ಬರುತ್ತೆ ಮಕ್ಕಳಿಗೆ, ನೋಡೋದಕ್ಕೂ ಕೂಡ ಕ್ಯೂಟ್ ಆಗಿದೆ. ನಿಮ್ಮ ಮಕ್ಕಳು ಏನಾದ್ರೂ ಫೋನ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಈ ತರದೊಂದು ಟಾಯ್ನ ಕೊಡಿಸಿ, ತುಂಬಾನೇ ಇಷ್ಟಪಟ್ಕೊಂಡು ಅವರು ಯೂಸ್ ಮಾಡ್ತಾರೆ. ಇದ್ರ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್, ನಾವ್ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡಿ ತಲೆ ಒಣಗ್ಸೋದೇ ಒಂದು ದೊಡ್ಡ ತಲೆನೋವು ಅಲ್ವಾ. ಅದು ಅಲ್ಲದೆ ತಲೆ ಕಟ್ಟಿರೋ ಟವಲ್ ಮತ್ತೆ ಮತ್ತೆ ಬಿಚ್ಚೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಸೂಪರ್ ಆಗಿರುವಂತ ಪ್ರಾಡಕ್ಟ್ ನ ತಂದಿದ್ದೀನಿ. ಈ ಹೇರ್ ಕ್ಯಾಪ್ ಟವಲ್ ಅಂತೂ ನನಗೆ ತುಂಬಾನೇ ಯೂಸ್ ಆಯ್ತು. ಏನಾದ್ರೂ ಸ್ನಾನ ಮಾಡಿ ಬಂದು ತಲೆ ಕಟ್ಕೊಂತು ಅಂತಂದ್ರೆ ನೀಟಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ ಕೆಲ್ಸನೂ ಕೂಡ ಆರಾಮ್ಸೆ ಮಾಡ್ಕೋಬಹುದು. ತಲೆಗೆ ಸ್ನಾನ ಮಾಡಿ ಬಟ್ಟೆ ಕಟ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ, ಮತ್ತೆ ಮತ್ತೆ ಬಿಚ್ಚೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಟವಲ್ ನ ತರಿಸ್ಕೊಂಡೆ. ಇನ್ನು ತಲೆಗೆ ಸ್ನಾನ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ನಾವು ತಲೆನ ಒಣಗಿಸಬಾರ್ದು, ಅಂದ್ರೆ ಟವಲ್ ನಲ್ಲಿ ಒರೆಸಬಾರ್ದು. ಹೇರ್ಸ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಹಾಗೆ ಈ ರೀತಿ ಬಟನ್ ಕೊಟ್ಟಿದ್ದಾರೆ, ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಆರಾಮ್ಸೆ ಸ್ನಾನ ಮಾಡಿ ಈ ರೀತಿ ಟವಲ್ ನ ಕಟ್ಕೊಂತು ಅಂತಂದ್ರೆ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೇರ್ ಕೂಡ ತುಂಬಾ ಚೆನ್ನಾಗಿ ಡ್ರೈ ಆಗುತ್ತೆ. ಹಂಗಾಗಿ ಈ ರೀತಿದೊಂದು ಟವಲ್ ನ ತರಿಸ್ಕೊಂಡೆ. ತುಂಬಾನೇ ಚೆನ್ನಾಗಿದೆ. ನಿಮ್ಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಾವು ಎಲ್ಲಾ ತರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬಹುದು, ಆದ್ರೆ ಈ ರೀತಿ ದೊಡ್ಡ ದೊಡ್ಡ ಬಾಟ್ಲುಗಳನ್ನ, ಮಕ್ಕಳು ವಾಟರ್ ಬಾಟ್ಲುಗಳನ್ನ ಕ್ಲೀನ್ ಮಾಡೋದಂತೂ ಸಿಕ್ಕಾಬಟ್ಟೆ ಕಷ್ಟ ಇದೆ. ಅಂದ್ರೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋಬಹುದು, ಬಾಟಲ್ ಒಳಗಡೆ ಎಲ್ಲ ಕಟ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಸಿಲಿಕಾನ್ ಬ್ರಷ್ ನ ತರಿಸ್ಕೊಂಡೆ. ನಾವು ತಾಯಂದ್ರು ಮಕ್ಕಳುಗಳಿಗೆ ತುಂಬಾ ಕೇರ್ ಮಾಡ್ತೀವಿ. ಸೊ ಟಿಫನ್ ಬಾಕ್ಸ್ ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲೆಲ್ಲ ತೊಳೆದು ಕಳಿಸ್ತಾ ಇರ್ತೀವಿ. ಆದ್ರೆ ವಾಟರ್ ಬಾಟಲ್ ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಇರ್ತಿದ್ದ ಬ್ರಷ್ ನ ತರಿಸ್ಕೊಳ್ಳಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇಷ್ಟು ಪುಟ್ಟು ಬಾಕ್ಸ್ ಅಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ 5 ಬಾಕ್ಸ್ ಗಳು ಬಂದಿದೆ. ಇದು ಬಂದು ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಎಲ್ಲಾ ತರ ಯೂಸ್ ಮಾಡ್ಕೋಬಹುದು. ಫ್ರಿಜ್ ಅಲ್ಲಿ ಏನಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಟಿಫನ್ ಬಾಕ್ಸ್ ನ ಪ್ಯಾಕ್ ಮಾಡೋದಕ್ಕೆ, ಅಥವಾ ಏನಾದ್ರೂ ಮಿನಿ ಟ್ರಿಪ್ ಏನಾದ್ರೂ ಪ್ಲಾನ್ ಮಾಡಿದ್ರೆ ಅದಕ್ಕೂ ಕೂಡ ಇದ್ರಲ್ಲಿ ಒಂದಷ್ಟು ಸ್ನಾಕ್ಸ್ ಗಳಾಗಿರ್ಬೋದು, ಊಟಗಳನ್ನ ಹಾಕೊಂಡು ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸ್ಟೀಲ್ ಕಂಟೈನರ್ ಅಲ್ಲಿ ಬಂದಿದೆ. ಹಾಗೆ ಲಿಡ್ ಬಂದು ಪ್ಲಾಸ್ಟಿಕ್ ಆಗಿರುತ್ತೆ. ನೋಡ್ತಾ ಇರ್ಬೋದು, 1 by 1 ತೆಗಿತಾ ಇದ್ರೆ ನನ್ಗೆ ಇದೇನಪ್ಪ ಇಷ್ಟು ಬಾಕ್ಸ್ ಗಳು ಬಂದಿದ್ಯಾ ಅಂತ ನನ್ಗೆ ಶಾಕ್ ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಬಾಕ್ಸ್ ಗಳು ಬಂದಿದಾವೆ. ಸೊ ಸ್ಮಾಲ್ ಇಂದ ಬಿಗ್ ವರ್ಗುನು ಕೂಡ ಇದೆ. ತುಂಬಾ ಕಮ್ಮಿ ಪ್ರೈಸ್ ಗೆ, ಅಫೋರ್ಡಬಲ್ ಪ್ರೈಸ್ ಗೆ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೋಬಿಡಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ಹಾಗೆ ಮಕ್ಕಳುಗಳಿಗೆ ಟಿಫನ್ ಬಾಕ್ಸ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಪುಟಾಣಿಯಾಗಿ ಇದೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನಾವು ಕೊಡೋ ಪ್ರೈಸ್ಗೆ ಇದು ವರ್ತ್ ಅಂತಾನೆ ಅನ್ಸುತ್ತೆ. ಸೊ ನಿಮ್ಗೂ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಏನಾದ್ರೂ ಮನೆಯಲ್ಲಿ ಊಟ ಮಿಕ್ಕಿದ್ರೆ ಇದ್ರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋಬಹುದು, ತರಕಾರಿಗಳನ್ನ ಹಚ್ಚಿಟ್ಕೋಬಹುದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹಾಲಿನ ಒನ್ ಅಂತಾನೆ ಹೇಳ್ಬೋದು. ಹಾಗೆ ಒಂದ್ರೊಳಗಡೆ ಒಂದೇ ರೀತಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಜಾಸ್ತಿ ಸ್ಪೇಸೇ ಬೇಡ ಅಲ್ವಾ. ಸೊ ನೋಡ್ತಾ ಇರ್ಬೋದು, ತುಂಬಾನೇ ಇಷ್ಟ ಆಯ್ತು. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿರುವಂತಹ ಪ್ರತಿ ಒಂದು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಯಾವ ಪ್ರಾಡಕ್ಟ್ ಬೇಕು ಬೈ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್
ಇವತ್ತು ನಾನು ಪ್ರೈಸ್ಗಳನ್ನ ಹೇಳಿಲ್ಲ, ಯಾಕೆ ಅಂತ ಹೇಳಿದ್ರೆ ಡೇ ಬೈ ಡೇ ಪ್ರಾಡಕ್ಟ್ ಪ್ರೈಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಯಾವುದೇ ರೀತಿ ಪ್ರೈಸ್ನ ಹೇಳಿಲ್ಲ. ಎಲ್ಲಾ ಪ್ರಾಡಕ್ಟ್ ತುಂಬಾ ಅಫೋರ್ಡಬಲ್ ಪ್ರೈಸ್ಲೇನೆ ಸಿಗ್ತಾ ಇದೆ, ತುಂಬಾ ಕಮ್ಮಿ ಪ್ರೈಸ್ಲೇನೆ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಇನ್ನು ಬೇರೆ ಬೇರೆ ಒಂದು ಪ್ರಾಡಕ್ಟ್ ಲಿಂಕ್ಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.